ಪ್ರತಿಯೊಬ್ಬರಿಗೂ ತಮ್ಮ ಆರೋಗ್ಯದ ಮೇಲೆ ಕಾಳಜಿ ಇದ್ದೇ ಇದೆ. ಹೀಗಾಗಿ ಜನ ನಾನಾ ಆಹಾರಗಳ ಮೊರೆ ಹೋಗ್ತಾರೆ. ಆದರೆ ಇದಕ್ಕೆಲ್ಲ ರಾಮಬಾಣ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದ ಆಹಾರ ಸೇವನೆ. ಹಾಗಾದ್ರೆ ಸಿರಿಧಾನ್ಯಗಳು ಹೇಗೆ ಆರೋಗ್ಯವನ್ನ ವೃದ್ಧಿಸುತ್ತವೆ? ಈ ರಿಪೋರ್ಟ್ ನೋಡಿ. ತಮ್ಮ ಆರೋಗ್ಯದ ಮೇಲೆ ಪ್ರತಿಯೊಬ್ಬರಿಗೂ ಕಾಳಜಿ ಇದ್ದೇ ಇರುತ್ತೆ. ಹೀಗಾಗಿ ಜನ ಆಹಾರ ಶೈಲಿಯನ್ನ ಕೂಡ ಚೇಂಜ್ ಮಾಡ್ತಿದ್ದಾರೆ. ಜಂಕ್ ಫುಡ್ ಮೊರೆ ಹೋಗ್ತಿದ್ದ ಜನ ಈಗ ಹೆಚ್ಚಾಗಿ ಸಿರಿಧಾನ್ಯದ ಮೊರೆ ಹೋಗ್ತಿದ್ದಾರೆ. ರಾಗಿ, ಜೋಳ, ಸಜ್ಜೆಯಿಂದ ತಯಾರಾದ ತಿಂಡಿ ತಿನ್ನೋದ್ರಿಂದ ಆರೋಗ್ಯವು ವೃದ್ಧಿಯಾಗುತ್ತೆ, ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ನೀಡುತ್ತೆ. ಇದು ಕಾಲಾಂತರದಿಂದ ಬಂದಂತಹ ಸಿರಿಧಾನ್ಯ. ರಾಗಿ ಮಾತ್ರ ಉಳ್ಕೋತು, ಬಾಕಿದೆಲ್ಲ ಹೊರಟೋಯ್ತು. ಸಡನ್ನಾಗಿ ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ. ಸೊ ಇದನ್ನು ರೀಡಿಸ್ಕವರ್ ಮಾಡಿಕೊಂಡು ಅದನ್ನು ಹುಡುಕೊಂಡು ಹೋಗಿ ತೊಗೊಂಡು ವಾಪಸ್ ಬರ್ತಿದ್ದಾರೆ. ಸೊ ಸಿರಿಧಾನ್ಯ ಸಾಕಷ್ಟು ಸಿರಿಧಾನ್ಯಗಳಿವೆ. ವೆರೈಟಿಯಾಗಿ ಏನಾದರೂ ಮಾಡ್ಕೋಬೋದು. ಸ್ನ್ಯಾಕ್ಸು, ಸೂಪು, ಮೇನ್ ಕೋರ್ಸು, ಡೆಸರ್ಟು, ಸ್ವೀಟು ಎಲ್ಲ ಮಾಡ್ಬೋದು. ಸೊ ವರ್ಸಟೈಲ್ ಆಗಿದೆ, ರುಚಿಕರವಾಗೂ ಇರುತ್ತೆ. ಅದರ ಜೊತೆಗೆ ನ್ಯೂಟ್ರಿಷನ್ ಸಾಕಷ್ಟು ಇದೆ. ನಾವು ಸಪ್ರೇಟಾಗಿ ಅಂತ ತಿನ್ನೋ ಕೆಲಸ ಇಲ್ಲ. ಇನ್ನು ಸಿರಿಧಾನ್ಯದಲ್ಲಿ ಪೌಷ್ಟಿಕಾಂಶ ಇರೋದ್ರಿಂದ ಹಲವು ಕಾಯಿಲೆಗಳಿಗೆ ರಾಮಬಾಣವಾಗಿದೆ. ರಾಗಿಯಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದು. ನಾವು ಹೇಗೆ ಅಕ್ಕಿಯನ್ನು ಬಳಸ್ತೀವಿ, ಹೇಗೆ ಗೋಧಿಯನ್ನು ಬಳಸ್ತೀವಿ, ದಿನದ 3 ಹೊತ್ತಿನಲ್ಲಿ ಯಾವಾಗಾದರೂ ಬೆಳಗ್ಗೆ ತಿಂಡಿಗಾರು ಬಳಸ್ಬೋದು, ಮಧ್ಯಾಹ್ನ ಊಟಕ್ಕಾರು ಬಳಸ್ಬೋದು, ರಾತ್ರಿ ಊಟಕ್ಕಾರು ಬಳಸ್ಬೋದು, ಮಾಡ್ತೀವಲ್ವ. ಅದೇ ರೀತಿಯಲ್ಲೇ ಕೂಡ ಇದನ್ನು ಕೂಡ ನಾವು ಬಳಸ್ಬೋದು. ಯಾವುದೇ ತರಹದ ಹಿಂಜರಿಕೆನೂ ಬೇಡ. ಇದು ನಮ್ಮ ದೇಹಕ್ಕೆ ತುಂಬ ಹೊಂದಿಕೊಂಡಿರುವಂತಹ ಹಳೆಯ ಧಾನ್ಯಗಳು ಇದು. ಯಾಕೆಂದರೆ ಆರ್ಕವನ್ನು ಕೊಯ್ಲು ಮಾಡೋ ಕಾಲದಲ್ಲಿ ಜಡಿ ಮಳೆ ಬಂದು ಅದೇನಾದರೂ ಒಂದು ಸ್ವಲ್ಪ ಫಂಗಲ್ ಅಲ್ಲಿದಾಗಿದ್ದರೆ ಒಂದು ಸ್ವಲ್ಪ ಫುಡ್ ಕಂಟಾಮಿನೇಷನ್ ಆಗುವಂಥ ಅವಕಾಶಗಳಿರ್ತದೆ. ಹಾಗಾಗಿ ಆರ್ಕವನ್ನು ಬಳಸುವಾಗ ನೀವು ಆರ್ಕದ ಅಕ್ಕಿ ಯಾವ ಮೂಲದಿಂದ ಬಂದಿದೆ, ಅದು ನಮ್ಗೆ ಗೊತ್ತಿರೋ ರೈತರ ಗುಂಪಿಂದ ಬಂದಿದೆಯಾ ಅನ್ನೋದನ್ನು ನಾವು ಒಂದು ಸಲ ಪರೀಕ್ಷಿಸ್ಕೋಬೇಕು. ಹಾಗಾಗಿ ಆರ್ಕವನ್ನು ಬಿಟ್ಟರೆ ಉಳಿದ ಯಾವುದೇ ಸಿರಿಧಾನ್ಯಗಳು ಕೂಡ ನಿಮ್ಗೆ ಯಾವುದೇ ರೀತಿ ಆರೋಗ್ಯಕ್ಕೆ ದುಷ್ಪರಿಣಾಮ ಮಾಡಲ್ಲ. ಇದನ್ನು ಬರೀ ಸಕ್ಕರೆ ಕಾಯಿಲೆಯರು ಮಾತ್ರ ತಿನ್ನಬೇಕು ಅನ್ನೋದು ಸುಳ್ಳು. ಪ್ರತಿಯೊಬ್ಬರೂ ತಿನ್ಬೋದು. ನೀವು ಪ್ರತಿದಿನ ದೋಸೆ ರೂಪದಲ್ಲಿ, ಇಡ್ಲಿ ರೂಪದಲ್ಲಿ ಇದನ್ನು ನಾವು ಬಳಸೋಕ್ಕೆ ಶುರು ಮಾಡ್ಬೋದು. ಅದು ಸಿರಿಧಾನ್ಯವನ್ನ ಜಾಸ್ತಿ ತಿನ್ಬೇಕಾಗಿಲ್ಲ, ಒಂದು ಹಿಡಿ ತಿಂದರೆ ಸಾಕು. ಅದರಲ್ಲಿ ಪೌಷ್ಟಿಕಾಂಶ ಇರುತ್ತೆ. ಸಿರಿಧಾನ್ಯಗಳಿಂದ ನೀವೇ ತಯಾರಿಸಿದ ತಿನಿಸುಗಳನ್ನು ತಿಂದು ಆರೋಗ್ಯ ಹೆಚ್ಚಿಸಿಕೊಳ್ಳಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ಮಮತಾ ಮಾರ್ಧಲ, ಸುವರ್ಣ ನ್ಯೂಸ್.